ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಮತ್ತೆ ಸುಂಕದ ಶಾಕ್ ಅನ್ನ ನೀಡಿದ್ದಾರೆ. ಭಾರತ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳ್ತಾನೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಾಳೆಯಿಂದ ಭಾರತದಿಂದ ರಫ್ತಾಗುವ ವಸ್ತುಗಳ ಮೇಲೆ ಬರೋಬ್ಬರಿ %25 ತೆರಿಗೆಯನ್ನು ತೆರಬೇಕಾಗುತ್ತೆ ಅಂತ ಘೋಷಿಸಿದ್ದಾರೆ. ಈ ಮುಖೇನ ಭಾರತದ ಪ್ರಮುಖ ರಫ್ತು ವಲಯಗಳಾದಂಥ ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್, ಕೃಷಿ ವಲಯ, ಮಾಹಿತಿ ತಂತ್ರಜ್ಞಾನ, ಚಿನ್ನಾಭರಣದ ಮೇಲೆ ಭಾರಿ ಪರಿಣಾಮ ಇದು ಬೀರುತ್ತೆ. ಭಾರತದಿಂದ ಅಮೆರಿಕಾಗೆ ಆಮದಾಗುವಂಥ ವಸ್ತುಗಳ ಮೇಲೆ ಸುಂಕ ಹೆಚ್ಚಾಗುವ ಕಾರಣದಿಂದಾಗಿ ಭಾರತಕ್ಕೆ ಇದು ಬಹಳ ಹೊರೆ ಬೀಳುತ್ತೆ. ಸೊ ಭಾರತದ ಆರ್ಥಿಕತೆ ಇಷ್ಟಕ್ಕೆ ಸೀಮಿತ ಆಗಿದ್ರೆ ಪರವಾಗಿರಲಿಲ್ಲ. ಟ್ರಂಪ್ ಹೇಗೆ ನಾಲ್ಗೆಯನ್ನು ಹರಿಬಿಡ್ತಾ ಇದ್ದಾರೆ ಭಾರತದ ವಿರುದ್ಧವಾಗಿ ಅಂದರೆ, ಒಂದು ಪಾಕಿಸ್ತಾನ ಜೊತೆಗೆ ಮೇಲಿನ ಮೇಲೆ ಹಲವು ಹೊಸ ಡೀಲ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಭಾರತದ ಆರ್ಥಿಕತೆ ಇದೆಯಲ್ಲ, ಅದು ಸತ್ತೋಗಿರುವ ಆರ್ಥಿಕತೆ ಅಂತಲೂ ಕೂಡ ಡೊನಾಲ್ಡ್ ಟ್ರಂಪ್ ಟೀಕಿಸಿದ್ದಾರೆ. ರಷ್ಯಾ ಹಾಗೆ ಭಾರತದ ಆರ್ಥಿಕತೆ ವಿಚಾರ ಇದು ಅಗೈನ್ ನಾನು ಅದನ್ನೇ ಪದೇ ಹೇಳ್ತಾ ಇರ್ತೀವಿ. ಹೋದಲ್ಲಿ ಬಂದಲ್ಲೆಲ್ಲ ಟ್ರಂಪ್ ನನ್ನ ಸ್ನೇಹಿತ ಅನ್ನೋದು, ಟ್ರಂಪ್ ಮೋದಿ ನನ್ನ ಸ್ನೇಹಿತ ಅನ್ನೋದು. ಬಟ್ ಅಮೆರಿಕ ಎಷ್ಟು ವಿಶ್ವಾಸಾರ್ಹ ದೇಶ ಅನ್ನುವಂಥದ್ದು ಹಿಂದೆಯಿಂದನೂ ಕೂಡ ಬೇರೆ ಸಂದರ್ಭದಲ್ಲಿ ಪ್ರೂವ್ ಆಗಿದೆ. ಈಗ ಮತ್ತೆ ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಬಂದಿದೆ.